ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಕಳೆದ ಕೋನಾರ್ಕ್ ವಿಡಿಯೋದಲ್ಲಿ ಕೋನಾರ್ಕ್ನ ಸೂರ್ಯ ದೇವಾಲಯ ಮತ್ತು ಸುದಮ್ ಸ್ಯಾಂಡ್ ಹಾರ್ಟ್ ಮ್ಯೂಸಿಯಂನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ಕಳಿಂಗ ಯುದ್ಧ ನಡೆದ ಪ್ರದೇಶ, ಧೌಲಗಿರಿ, ಶಾಂತಿ ಸ್ತೂಪ, ಭುವನೇಶ್ವರ್ನ ಲಿಂಗರಾಜ್ ಆಲಯ, ಮುಕ್ತೇಶ್ವರ ಸಿದ್ದೇಶ್ವರ ಆಲಯ, ಕೇದಾರ್ ಗೌರಿ ಆಲಯ ಹಾಗೂ ಭುವನೇಶ್ವರ್ನಲ್ಲಿ ನೋಡಬೇಕಾದ ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ಈಗ ಕೋನಾರ್ಕ್ನ ಸೂರ್ಯ ದೇವಾಲಯವನ್ನು ನೋಡಿಕೊಂಡು ಕೋನಾರ್ಕ್ನ ಬಳಿ ಮಧ್ಯಾಹ್ನ ಊಟ ಮುಗಿಸಿ ಕೋನಾರ್ಕ್ನಿಂದ ಧೌಲಿಗಿರಿಗೆ ಹೋಗುತ್ತಿದ್ದೇವೆ. ಪೂರಿ ಜಗನ್ನಾಥ ಸ್ವಾಮಿಯ ಆಲಯಕ್ಕೆ ಭೇಟಿ ಕೊಟ್ಟಾಗ ಕೋನಾರ್ಕ್ ಹಾಗೂ ಭುವನೇಶ್ವರ್ಗೆ ಹೇಗೆ ಭೇಟಿ ಕೊಡಬೇಕು ಎಂಬುದನ್ನು ಕೋನಾರ್ಕ್ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ನೀವು ಆ ವಿಡಿಯೋವನ್ನು ನೋಡದೇ ಇದ್ದರೆ ಆ ವಿಡಿಯೋವನ್ನು ಕೂಡ ನೋಡಬಹುದು. ಭುವನೇಶ್ವರ್ ಪೂರಿಯಿಂದ 62 ಕಿಲೋಮೀಟರ್, ಬೆಂಗಳೂರಿನಿಂದ 1445 ಕಿಲೋಮೀಟರ್ ದೂರದಲ್ಲಿದೆ. ಭುವನೇಶ್ವರ್ಗೆ ಟ್ರೈನ್ ಅಥವಾ ಬಸ್ಸಿನಲ್ಲಿ ಬರುವವರು ನಾನು ಈಗ ಹೇಳುವ ಪ್ರದೇಶಗಳನ್ನು ನೋಡಲು ಭುವನೇಶ್ವರ್ನಲ್ಲಿ ಓಲಾ ಸರ್ವಿಸ್ ಇದೆ, ಉಪಯೋಗಿಸಿಕೊಳ್ಳಬಹುದು. ನಾವು ಪೂರಿಯಿಂದ ಪ್ರೈವೇಟ್ ವಾಹನವನ್ನು ಬುಕ್ ಮಾಡಿಕೊಂಡು ಬಂದಿದ್ದೇವೆ. ನೀವು ಕೋನಾರ್ಕ್ನ ವಿಡಿಯೋವನ್ನು ನೋಡಿದರೆ ಪೂರಿಯಲ್ಲಿ ಪ್ರೈವೇಟ್ ವಾಹನವನ್ನು ಹೇಗೆ ಬುಕ್ ಮಾಡಿಕೊಳ್ಳಬೇಕು ಎಂಬ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತದೆ. ಮೊದಲು ನಾವು ಧೌಲಿಗಿರಿಯನ್ನು ಸಂದರ್ಶಿಸೋಣ. ಧೌಲಿಗಿರಿಯು ಕೋನಾರ್ಕ್ನಿಂದ 58 ಕಿಲೋಮೀಟರ್, ಓಲ್ಡ್ ಸಿಟಿ ಭುವನೇಶ್ವರ್ನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಧೌಲಿಗಿರಿಯನ್ನು ತಪ್ಪದೇ ನೋಡಲು 2 ಕಾರಣಗಳಿವೆ. ಒಂದು, ಬೆಟ್ಟದ ಮೇಲಿಂದ ಭುವನೇಶ್ವರ್ನ ಸಿಟಿ ವ್ಯೂಸ್ ಬಹಳ ಅದ್ಭುತವಾಗಿ ಕಾಣುತ್ತದೆ. ಎರಡನೆಯದು, ಭಾರತ ದೇಶದ ಚರಿತ್ರೆಯಲ್ಲಿ ಅತ್ಯಂತ ರಕ್ತಪಾತ ನಡೆದ ಯುದ್ಧಗಳಲ್ಲಿ ಒಂದಾದ ಕಳಿಂಗ ಯುದ್ಧ ನಡೆದ ಪ್ರದೇಶ. ಧೌಲಿಗಿರಿಯನ್ನು ನೋಡಲು ಎಂಟ್ರಿ ಟಿಕೆಟ್ ಅನ್ನು ತೆಗೆದುಕೊಳ್ಳಬೇಕು, ಒಬ್ಬರಿಗೆ 50 ರೂಪಾಯಿ. ಈ ಪಾರ್ಕಿಂಗ್ ಸ್ಥಳದಿಂದ ಸುಮಾರು 50 ಮೆಟ್ಟಿಲು ಹತ್ತಿ ಮೇಲೆ ಹೋದರೆ ಧವಳೇಶ್ವರ ಮಹಾದೇವರ ದೇವಾಲಯವು ಸಿಗುತ್ತದೆ. ಬನ್ನಿ ದೇವಾಲಯಕ್ಕೆ ಹೋಗೋಣ. ಇದು ಶಿವ ದೇವಾಲಯ. ಇಲ್ಲಿನ ಮಹಾದೇವರನ್ನು ಧವಳೇಶ್ವರ ಎಂದು ಕರೆಯುತ್ತಾರೆ. ಈ ದೇವಾಲಯವು ಪುರಾತನ ಹಿಂದೂ ದೇವಾಲಯವಾಗಿದ್ದು ಧೌಲಿಗಿರಿ ಶಾಂತಿ ಸ್ತೂಪದ ಹಿಂದೆ ಈ ದೇವಾಲಯವಿದೆ. ದೇವಾಲಯದ ಮುಂಭಾಗದಲ್ಲಿ ಪೂಜಾ ಸಾಮಗ್ರಿಗಳು ದೊರೆಯುತ್ತದೆ. ತೆಗೆದುಕೊಳ್ಳ ಬಯಸುವವರು ತೆಗೆದುಕೊಳ್ಳಬಹುದು. ಶ್ರೀ ಧವಳೇಶ್ವರ ಮಹಾದೇವರನ್ನು ದರ್ಶಿಸಿಕೊಳ್ಳಿ. ಈ ದೇವಾಲಯವು ಪ್ರಾಚೀನ ಕಳಿಂಗ ವಾಸ್ತುಶಿಲ್ಪ ಶೈಲಿಯನ್ನು ಒಳಗೊಂಡಿದೆ. ದೇವಾಲಯದ ಹೊರಭಾಗದಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ, ಶ್ರೀ ಧಬಲೇಶ್ವರಿ ಅಮ್ಮನವರು, ಶ್ರೀ ಕಾಳಿಕಾದೇವಿ ಅಮ್ಮನವರ ದೇವಾಲಯಗಳಿವೆ. ಇದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ. ಈ ದೇವಾಲಯದ ಪಕ್ಕದಲ್ಲಿ ಇರುವ ಮಾರ್ಗದಿಂದ ಸ್ವಲ್ಪ ಮುಂದೆ ಸಾಗಿದರೆ ಶಾಂತಿ ಸ್ತೂಪವು ಸಿಗುತ್ತದೆ. ಇದು ಧಬಲೇಶ್ವರಿ ಅಮ್ಮನವರ ಆಲಯ. ಇದು ಕಾಳಿಕಾದೇವಿ ಅಮ್ಮನವರ ಆಲಯ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಇರುವ ಈ ಮಾರ್ಗದಿಂದ ಸ್ವಲ್ಪ ಮುಂದೆ ಸಾಗಿದರೆ ಶಾಂತಿ ಸ್ತೂಪವು ಸಿಗುತ್ತದೆ. ಬನ್ನಿ ಶಾಂತಿ ಸ್ತೂಪಕ್ಕೆ ಹೋಗೋಣ. ಭಾರತ ದೇಶದ ಚರಿತ್ರೆಯಲ್ಲಿ ಅತ್ಯಂತ ರಕ್ತಪಾತ ನಡೆದ ಕಳಿಂಗ ಯುದ್ಧವು ನಡೆದ ಪ್ರದೇಶವಿದು.
ಕಳಿಂಗ ಯುದ್ಧವು ಕ್ರಿಸ್ತಪೂರ್ವ 261ರಲ್ಲಿ ಮೌರ್ಯ ಸಾಮ್ರಾಟ ಅಶೋಕ ಚಕ್ರವರ್ತಿ ಮತ್ತು ಕಳಿಂಗ ರಾಜ್ಯದ ನಡುವೆ ನಡೆದ ಐತಿಹಾಸಿಕ ಯುದ್ಧ. ಈ ಯುದ್ಧದಲ್ಲಿ ಅಶೋಕ ಚಕ್ರವರ್ತಿಯು ಸಾರಥ್ಯವನ್ನು ವಹಿಸಿರುತ್ತಾರೆ. ಕಳಿಂಗ ರಾಜ್ಯದವರು ತೀವ್ರವಾದ ಪ್ರತಿದಾಳಿಯನ್ನು ಮಾಡಿದರೂ ಕೂಡ ಕೊನೆಗೆ ಮೌರ್ಯ ಸಾಮ್ರಾಜ್ಯವು ಯುದ್ಧದಲ್ಲಿ ಗೆದ್ದು ಕಳಿಂಗ ರಾಜ್ಯವನ್ನು ಆಕ್ರಮಿಸಿಕೊಳ್ಳುತ್ತಾರೆ. ಮೌರ್ಯ ಸಾಮ್ರಾಟ ಅಶೋಕ ಚಕ್ರವರ್ತಿಯು ಕಳಿಂಗ ರಾಜ್ಯವನ್ನು ಆಕ್ರಮಿಸಿಕೊಳ್ಳಲು ಮಾಡಿದ ಈ ಯುದ್ಧದಲ್ಲಿ ಅಶೋಕ ಚಕ್ರವರ್ತಿಯು ವಿಜಯಶಾಲಿ ಆಗುತ್ತಾನೆ. ಆದರೆ ಈ ಯುದ್ಧದಲ್ಲಿ ನಡೆದ ಪ್ರಾಣಹಾನಿ, ಅಪಾರ ಸಾವು ನೋವು, ರಕ್ತಪಾತ, ಜನರ ಆಕ್ರಂದನವನ್ನು ನೋಡಿ ಅಶೋಕ ಚಕ್ರವರ್ತಿಯ ಮನಪರಿವರ್ತನೆಯಾಗುತ್ತದೆ. ಇನ್ನು ತನ್ನ ಜೀವಿತ ಅವಧಿಯಲ್ಲಿ ರಾಜ್ಯ ಅತಿಕ್ರಮಣಕ್ಕಾಗಿ ಯಾವುದೇ ಯುದ್ಧ ಮಾಡುವುದಿಲ್ಲ ಎಂದು ಅಶೋಕ ಚಕ್ರವರ್ತಿಯು ಪ್ರತಿಜ್ಞೆ ಮಾಡುತ್ತಾರೆ. ಆಗ ಅಶೋಕ ಚಕ್ರವರ್ತಿಯು ಅಹಿಂಸಾ ಮಾರ್ಗವನ್ನು ಹಿಡಿದು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಸೈನ್ಯ ವಿಸ್ತರಣೆ, ರಾಜ್ಯ ವಿಸ್ತರಣೆಯನ್ನು ಪೂರ್ತಿಯಾಗಿ ಬಿಟ್ಟುಬಿಡುತ್ತಾರೆ. ಈ ಯುದ್ಧದ ನಂತರ ಸುಮಾರು 40 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಅಶೋಕ ಚಕ್ರವರ್ತಿಯು ಶಾಂತಿ, ಸಾಮರಸ್ಯ, ಪ್ರಜೆಗಳ ಒಳಿತೆ ತನ್ನ ಲಕ್ಷ್ಯವಾಗಿ ರಾಜ್ಯಭಾರವನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ತನ್ನ 2 ಮಕ್ಕಳನ್ನು ದೇಶದ ಒಳಗೆ ಹಾಗೂ ಇತರ ದೇಶಗಳಲ್ಲಿ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡಲು ಕಳುಹಿಸುತ್ತಾರೆ. ಅಲ್ಲಿ ಕಾಣುತ್ತಿರುವುದು ದಯಾನದಿ. ಕಳಿಂಗ ಯುದ್ಧದ ಸಂದರ್ಭದಲ್ಲಿ ನಡೆದ ಲಕ್ಷಾಂತರ ಪ್ರಾಣಹಾನಿ, ಅಪಾರ ಸಾವು ನೋವು, ರಕ್ತಪಾತಗಳಿಂದ ದಯಾನದಿಯಲ್ಲಿ ರಕ್ತದ ಕೋಡಿಯೇ ಹರಿದಿತ್ತು. ಇಡೀ ದಯಾನದಿಯು ಕೆಂಪು ಬಣ್ಣಕ್ಕೆ ತಿರುಗಿತ್ತು ಎಂದು ಹೇಳುತ್ತಾರೆ. ಈ ಬೆಟ್ಟದ ಮೇಲಿಂದ ಭುವನೇಶ್ವರ್ ಸಿಟಿ ವ್ಯೂಸ್ ಬಹಳ ಅದ್ಭುತವಾಗಿ ಕಾಣುತ್ತದೆ. ಕಳಿಂಗ ಯುದ್ಧ ನಡೆದ ಈ ಪ್ರದೇಶದಲ್ಲಿ 1970ರಲ್ಲಿ ಜಪಾನ್ನ ಬುದ್ಧ ಸಂಘವು ಹಾಗೂ ಕಳಿಂಗ ನಿಪೋನ್ ಬುದ್ಧ ಸಂಘದವರು ಸೇರಿ ಶಾಂತಿಗೆ ಪ್ರತೀಕವಾಗಿ ಶಾಂತಿ ಸ್ತೂಪವನ್ನು ನಿರ್ಮಿಸಿದ್ದಾರೆ ಹಾಗೂ ಬುದ್ಧನ ಜೀವಿತ ಘಟನೆಗಳಿಗೆ ಸಂಬಂಧಪಟ್ಟ ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಧೌಲಿಗಿರಿಯ ಟೈಮಿಂಗ್ಸ್ ಅನ್ನು ನೋಡುವುದಾದರೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಓಪನ್ ಇರುತ್ತದೆ. ಧೌಲಿಗಿರಿಯಿಂದ ಭುವನೇಶ್ವರ್ನ ಲಿಂಗರಾಜ್ ಆಲಯವು 8 ಕಿಲೋಮೀಟರ್ ದೂರದಲ್ಲಿದೆ. ಭುವನೇಶ್ವರ್ ಅತಿ ಪುರಾತನ ನಗರ. ಭುವನೇಶ್ವರ್ನಲ್ಲಿ ಅನೇಕ ಪುರಾತನ ಆಲಯಗಳು ಮತ್ತು ಐತಿಹಾಸಿಕ ಪ್ರದೇಶಗಳಿವೆ. ಭುವನೇಶ್ವರ್ನಲ್ಲಿ 2 ಭಾಗಗಳಿವೆ, ಓಲ್ಡ್ ಸಿಟಿ, ನ್ಯೂ ಸಿಟಿ. ಭುವನೇಶ್ವರ್ನಲ್ಲಿ ಸುಮಾರು 700 ಆಲಯಗಳಿದ್ದು ಅವುಗಳಲ್ಲಿ ಓಲ್ಡ್ ಸಿಟಿನಲ್ಲೇ ಸುಮಾರು 300 ಆಲಯಗಳಿವೆ. ಇವುಗಳಲ್ಲಿ ಅನೇಕ ದೇವಾಲಯಗಳು ಶಿವಾಲಯಗಳು. ಭುವನೇಶ್ವರ್ನ ಲಿಂಗರಾಜ್ ಆಲಯವು ಓಲ್ಡ್ ಸಿಟಿನಲ್ಲಿದೆ. ಇದು ಲಿಂಗರಾಜ್ ಆಲಯ. ಭುವನೇಶ್ವರ ಅನ್ನುವ ಹೆಸರು ತ್ರಿಭುವನೇಶ್ವರ ಎಂಬ ಹೆಸರಿನಿಂದ ಬಂದಿದೆ. ತ್ರಿಭುವನೇಶ್ವರ ಎಂದರೆ ಸಮಸ್ತ ಲೋಕಗಳಿಗೆ ಪ್ರಭು ಎಂದು. ಮೊದಲು ಇಲ್ಲಿನ ಸ್ವಾಮಿಯನ್ನು ತ್ರಿಭುವನೇಶ್ವರ ಎಂದು ಕರೆಯುತ್ತಿದ್ದರಂತೆ. ಆಗ ಈ ಆಲಯವು ಪೂರ್ತಿಯಾಗಿ ಶಿವಾಲಯವಾಗಿತ್ತು. ನಂತರದ ದಿನಗಳಲ್ಲಿ ಈ ಕ್ಷೇತ್ರವು ಹರಿಹರರ ಕ್ಷೇತ್ರವಾಗಿ ಬದಲಾಗಿದೆ. ಆ ಸಮಯದಲ್ಲಿ ಈ ಆಲಯವನ್ನು ಲಿಂಗರಾಜ್ ಆಲಯವಾಗಿ ಹೆಸರು ಬದಲಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ಆಲಯದಲ್ಲಿ ಹರಿಹರರಿಬ್ಬರನ್ನು ಪೂಜಿಸುತ್ತಾರೆ. ಭುವನೇಶ್ವರ್ನ ಈ ಓಲ್ಡ್ ಸಿಟಿಯನ್ನು ಏಕಾಂಬರ ಕ್ಷೇತ್ರ ಎಂದು ಕರೆಯುತ್ತಾರೆ. ಏಕಾಂಬರ ಎಂದರೆ ಮಾವಿನ ಮರ ಎಂದು. ಇಲ್ಲಿನ ಲಿಂಗರಾಜ್ ಆಲಯದಲ್ಲಿನ ಶಿವಲಿಂಗವು ಮಾವಿನ ಮರದ ಕೆಳಗೆ ಸ್ವಯಂಭೂ ರೂಪದಲ್ಲಿ ನೆಲೆಸಿರುವುದೆಂದು, ಆದ್ದರಿಂದ ಈ ಕ್ಷೇತ್ರಕ್ಕೆ ಏಕಾಂಬರ ಕ್ಷೇತ್ರ ಎಂದು ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಲಿಂಗರಾಜ ಎಂದರೆ ಎಲ್ಲಾ ಲಿಂಗಗಳಿಗೆ ರಾಜ ಎಂದು. ಭುವನೇಶ್ವರ್ನಲ್ಲಿ ಇರುವ ಅತಿ ದೊಡ್ಡ ಆಲಯವಿದು. ಕಾಶಿ ನಂತರ ತಮಗೆ ಇಷ್ಟವಾದ ಪ್ರದೇಶವೆಂದು ಮಹಾದೇವರು ಪಾರ್ವತಿ ದೇವಿಗೆ ಹೇಳಿದ ಪ್ರದೇಶ ಏಕಾಂಬರ ಕ್ಷೇತ್ರ. ಆಗ ಪಾರ್ವತಿ ದೇವಿಯು ಈ ಏಕಾಂಬರ ಕ್ಷೇತ್ರವು ಹೇಗಿದೆ ಎಂದು ನೋಡಲು ಹಸುಗಳನ್ನು ಕಾಯುವ ಗೊಲ್ಲ ಬಾಮೆಯ ರೂಪದಲ್ಲಿ ಬಂದರಂತೆ. ಆ ಸಮಯದಲ್ಲಿ ಕೃತ್ತಿ, ವಾಸ ಎಂಬ 2 ರಾಕ್ಷಸರು ಪಾರ್ವತಿ ದೇವಿಯನ್ನು ಮದುವೆ ಮಾಡಿಕೊಳ್ಳಬೇಕು ಎಂದು ಪಾರ್ವತಿ ದೇವಿಗೆ ಬಲವಂತಪಡಿಸುತ್ತಾರೆ. ಆಗ ಪಾರ್ವತಿ ದೇವಿಯು ತಮ್ಮನ್ನು ಅವರ ಭುಜಗಳ ಮೇಲೆ ಹೊತ್ತುಕೊಳ್ಳಲು ಹೇಳಿದರಂತೆ. ನಂತರ ಪಾರ್ವತಿ ದೇವಿಯು ತಮ್ಮ ಶಕ್ತಿಯಿಂದ ಆ 2 ರಾಕ್ಷಸರನ್ನು ಭೂಮಿಯ ಒಳಗೆ ಭೂಸ್ಥಾಪಿತವಾಗುವಂತೆ ಮಾಡಿದರಂತೆ.
ಆ ಇಬ್ಬರು ರಾಕ್ಷಸರನ್ನು ಭೂಸ್ಥಾಪಿತ ಮಾಡಿದ ಸ್ಥಳವೇ ಈ ಪಾದಹರ ತೀರ್ಥ. ಈ ಪ್ರದೇಶಕ್ಕೆ ಅಷ್ಟು ಮಹತ್ವ ಇರುವುದರಿಂದಲೇ ರಾಜ ಯಯಾತಿ ಕೇಸರಿ ಈ ಕಲ್ಯಾಣಿಯನ್ನು ನಿರ್ಮಿಸಿ ಕಲ್ಯಾಣಿಯ ಸುತ್ತಲೂ 108 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಭುವನೇಶ್ವರ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಅನೇಕ ದೇವಾಲಯಗಳಿವೆ. ಆದ್ದರಿಂದ ಭುವನೇಶ್ವರನ್ನು ಟೆಂಪಲ್ ಸಿಟಿ ಎಂದು ಕರೆಯುತ್ತಾರೆ. ಪ್ರಸ್ತುತವಿರುವ ಲಿಂಗರಾಜ್ ಆಲಯವನ್ನು 11ನೇ ಶತಮಾನದಲ್ಲಿ ಸೋಮವಂಶೀಯ ರಾಜ ಯಯಾತಿ ಕೇಸರಿಯು ತನ್ನ ರಾಜಧಾನಿಯನ್ನು ಜಾಜ್ಪುರ್ನಿಂದ ಭುವನೇಶ್ವರ್ಗೆ ಬದಲಾಯಿಸಿದಾಗ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಕಳಿಂಗ ವಾಸ್ತುಶಿಲ್ಪ ಶೈಲಿಯನ್ನು ಒಳಗೊಂಡಿದ್ದು ಗರ್ಭಗೃಹ, ಜಗಮೋಹನ, ನಾಟ್ಯ ಮಂದಿರ ಮತ್ತು ಭೋಗ ಮಂಟಪ ಎಂಬ 4 ಭಾಗಗಳನ್ನು ಹೊಂದಿದೆ. ದೇವಾಲಯದ ಪ್ರಧಾನ ಗೋಪುರವು 180 ಅಡಿ ಎತ್ತರವಿದೆ. ದೇವಾಲಯದ ಒಳಗೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ. ಮೊಬೈಲ್ ಹಾಗೂ ಚೊಪ್ಪಲಿಯನ್ನು ಇಡಲು ಲಾಕರ್ ವ್ಯವಸ್ಥೆ ಇದೆ, ಉಪಯೋಗಿಸಿಕೊಳ್ಳಿ. ಇದು ದೇವಾಲಯದ ಪ್ರಧಾನ ದ್ವಾರ, ಸಿಂಹದ್ವಾರ. ಇಲ್ಲಿನ ಸಿಂಹದ ಮೂರ್ತಿಗಳು ಅಜ್ಞಾನದ ಮೇಲೆ ಜ್ಞಾನವು ಸಿಂಹದ ರೀತಿ ವಿಜೃಂಭಿಸಬೇಕು ಎಂಬ ಸಂದೇಶವನ್ನು ಕೊಡುತ್ತದೆ. ಬ್ರಹ್ಮಪುರಾಣದಲ್ಲಿ ಈ ಕ್ಷೇತ್ರದ ಬಗ್ಗೆ ಉಲ್ಲೇಖಿಸಲಾಗಿದೆ. ದೇವಾಲಯದ ಒಳಗೆ ಅನೇಕ ಉಪಾಲಯಗಳಿವೆ. ಅವುಗಳನ್ನೆಲ್ಲ ನೋಡಲು ವ್ಯೂ ಪಾಯಿಂಟ್ ಇದೆ, ಅದನ್ನು ನಂತರ ತೋರಿಸುತ್ತೇನೆ. ಶ್ರೀ ಲಿಂಗರಾಜ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ. ಶ್ರೀ ಲಿಂಗರಾಜ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಆಲಯದಿಂದ ಹೊರಬಂದು ದೇವಾಲಯದ ಪಕ್ಕದಲ್ಲಿ ಇರುವ ಈ ಮಾರ್ಗದಿಂದ ಸ್ವಲ್ಪ ಮುಂದೆ ಸಾಗಿದರೆ ವ್ಯೂ ಪಾಯಿಂಟ್ ಸಿಗುತ್ತದೆ. ಬನ್ನಿ ಹೋಗೋಣ. ಈ ವ್ಯೂ ಪಾಯಿಂಟ್ನಿಂದ ದೇವಾಲಯದ ದೃಶ್ಯವು ಬಹಳ ಅದ್ಭುತವಾಗಿ ಕಾಣುತ್ತದೆ. 11ನೇ ಶತಮಾನದವರೆಗೂ ಪೂರ್ತಿಯಾಗಿ ಶೈವ ಕ್ಷೇತ್ರವಾಗಿದ್ದ ಈ ಆಲಯವು ನಂತರ ಭುವನೇಶ್ವರ್ ಪೂರಿ ಜಗನ್ನಾಥ ಸ್ವಾಮಿ ಆಲಯವನ್ನು ನಿರ್ಮಿಸಿದ ಗಂಗಾ ರಾಜವಂಶೀಕರ ಕೈ ಸೇರುತ್ತದೆ. ನಂತರ ಈ ಕ್ಷೇತ್ರವು ಹರಿಹರ ಕ್ಷೇತ್ರವಾಗಿ ಬದಲಾಗಿದೆ. ಭುವನೇಶ್ವರ್ನಲ್ಲಿ ಎಲ್ಲಿ ನೋಡಿದರೂ ಪುರಾತನ ಆಲಯಗಳು ಕಾಣುತ್ತವೆ. ಈ ದೇವಾಲಯದ ಸಮೀಪ ಚಿತ್ರಕಾರಿಣಿ ಆಲಯ, ಭವಾನಿ ಶಂಕರ್ ಆಲಯಗಳಿವೆ. ಈ ಆಲಯಗಳು ಕೂಡ ಸಾವಿರಾರು ವರ್ಷಗಳ ಪುರಾತನ ಆಲಯಗಳು. ಲಿಂಗರಾಜ ಸ್ವಾಮಿ ಆಲಯದಿಂದ ಸುಮಾರು 350 ಮೀಟರ್ಗಳ ದೂರದಲ್ಲಿ ಬಿಂದುಸಾಗರ್ ಜಲಾಶಯವಿದೆ. ಪಾರ್ವತಿ ದೇವಿಯು ಪೃಥ್ವಿ ವಾಸ ರಾಕ್ಷಸರನ್ನು ಭೂಸ್ಥಾಪಿತ ಮಾಡಿದರು ಎಂದು ಹೇಳಿದನಲ್ಲ, ಆಗ ನಂತರ ಪಾರ್ವತಿ ದೇವಿಗೆ ಬಾಯಾರಿಕೆಯಾಯಿತಂತೆ. ಆಗ ಮಹಾದೇವರು ಈ ಬಿಂದುಸಾಗರವನ್ನು ಸೃಷ್ಟಿಸಿದರು ಎಂದು ಪುರಾಣಗಳು ತಿಳಿಸುತ್ತವೆ. ಭುವನೇಶ್ವರ್ನಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದ ಪ್ರದೇಶಗಳಲ್ಲಿ ಈ ಬಿಂದುಸಾಗರವು ಒಂದು. ಇಲ್ಲಿ ಸ್ನಾನ ಮಾಡಿದರೆ ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿದಷ್ಟೇ ಫಲ ಸಿಗುತ್ತದೆ ಎಂದು ಭಕ್ತರ ನಂಬಿಕೆ. ಈ ಪುಷ್ಕರಣಿಯಿಂದಲೇ ಲಿಂಗರಾಜ ಸ್ವಾಮಿಗೆ ಅಭಿಷೇಕವನ್ನು ಮಾಡಲು ನೀರು ತೆಗೆದುಕೊಂಡು ಹೋಗುತ್ತಾರೆ. ತೆಪ್ಪೋತ್ಸವದ ಸಮಯದಲ್ಲಿ ಈ ಪುಷ್ಕರಣಿಯ ಮಧ್ಯದಲ್ಲಿ ಇರುವ ಜಲಮಂದಿರಕ್ಕೆ ಲಿಂಗರಾಜ ಸ್ವಾಮಿಯನ್ನು ಕರೆದುಕೊಂಡು ಹೋಗುತ್ತಾರೆ. ಈ ಪುಷ್ಕರಣಿಯ ಸುತ್ತಲೂ ಅನೇಕ ಆಲಯಗಳಿವೆ. ಈ ಸ್ಥಳದಲ್ಲಿ ಪಿತೃದೇವತೆಗಳಿಗೆ ಪಿತೃ ಕಾರ್ಯ ಮಾಡಿದರೆ ಕಾಶಿಯಲ್ಲಿ ಮಾಡಿದಷ್ಟೇ ಫಲಿತವು ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ಬಿಂದುಸಾಗರ್ನ ಸಮೀಪ ಅನಂತ ವಾಸುದೇವ ಆಲಯವಿದೆ. ಈ ಆಲಯದಲ್ಲಿ ಪೂರಿ ಜಗನ್ನಾಥ ಸ್ವಾಮಿಯ ಆಲಯದ ರೀತಿಯಲ್ಲಿಯೇ ಶ್ರೀಕೃಷ್ಣ, ಬಲರಾಮ, ಸುಭದ್ರರನ್ನು ಪೂಜಿಸುತ್ತಾರೆ. ಲಿಂಗರಾಜ್ ಆಲಯದಿಂದ ಮುಕ್ತೇಶ್ವರ್ ಆಲಯವು 1 ಕಿಲೋಮೀಟರ್ ದೂರದಲ್ಲಿದೆ. ಬಿಂದುಸಾಗರಿಂದ 600 ಮೀಟರ್ ದೂರದಲ್ಲಿದೆ.
ಈ ಆಲಯವು ಕೂಡ ಶಿವ ದೇವಾಲಯ. ಈ ಆಲಯವನ್ನು 10ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪ್ರಸ್ತುತ ಈ ಆಲಯವು ಭಾರತೀಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿದೆ. ಭುವನೇಶ್ವರ್ನಲ್ಲಿ ತಪ್ಪದೇ ನೋಡಬೇಕಾದ ಆಲಯಗಳಲ್ಲಿ ಈ ಆಲಯವೂ ಒಂದು. ನೀವು ಭುವನೇಶ್ವರ್ಗೆ ಬಂದಾಗ ಈ ಆಲಯವನ್ನು ನೋಡುವುದು ಮರೆಯಬೇಡಿ. ಈ ಆಲಯದಲ್ಲಿ ಮುಕ್ತೇಶ್ವರ, ಸಿದ್ದೇಶ್ವರ ಆಲಯಗಳ ಜೊತೆಗೆ ಅನೇಕ ಸಣ್ಣ ಸಣ್ಣ ಉಪಾಲಯಗಳಿವೆ. ಇಲ್ಲಿ ಕಲ್ಲಿನಿಂದ ನಿರ್ಮಾಣವಾಗಿರುವ ಕಲ್ಲಿನ ತೋರಣವನ್ನು ನೋಡಿ, ಎಷ್ಟು ಅದ್ಭುತವಾಗಿದೆ. ಈ ರೀತಿಯ ಕಲ್ಲಿನ ತೋರಣ ಒಡಿಸ್ಸಾದ ಇತರ ಯಾವ ಆಲಯಗಳಲ್ಲೂ ಕೂಡ ಕಾಣುವುದಿಲ್ಲ. ಶಿಲ್ಪಿಗಳು ಈ ಕಲ್ಲಿನ ತೋರಣವನ್ನು ಬಹಳ ಸೊಗಸಾಗಿ ನಿರ್ಮಿಸಿದ್ದಾರೆ. ಈ ಆಲಯವನ್ನು ಮಾಸ್ಟರ್ ಪೀಸ್ ಆಫ್ ಕಳಿಂಗ ಆರ್ಕಿಟೆಕ್ಚರ್ ಎಂದು ಕರೆಯುತ್ತಾರೆ. ದೇವಾಲಯದ ಸಮೀಪ ಸಣ್ಣ ಕಲ್ಯಾಣಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಸ್ವಾಮಿಯ ನಾಗಾಭರಣಗಳು. ಮುಕ್ತೇಶ್ವರ ಸ್ವಾಮಿ ಆಲಯವನ್ನು ದರ್ಶನ ಮಾಡಿಕೊಂಡು ದೇವಾಲಯದ ಮುಂಭಾಗದಲ್ಲಿ ಇರುವ ಈ ರಸ್ತೆಯಿಂದ ಸ್ವಲ್ಪ ಮುಂದೆ ಬಂದರೆ ಕೇದಾರ ಗೌರಿ ಆಲಯವು ಸಿಗುತ್ತದೆ. ಈ ಆಲಯವು ಮುಕ್ತೇಶ್ವರ ಸ್ವಾಮಿ ಆಲಯದ ಸಮೀಪದಲ್ಲಿಯೇ ಇದೆ, ನಡೆದುಕೊಂಡು ಬರಬಹುದು. ಈ ದೇವಾಲಯವು ನಗರದ 8 ಅಷ್ಟಶಂಭು ದೇವಾಲಯಗಳಲ್ಲೊಂದು ಎಂಬ ನಂಬಿಕೆ ಇದೆ. ಇಲ್ಲಿನ ದೇವಾಲಯದಲ್ಲಿ ಕೇದಾರೇಶ್ವರ, ಶ್ರೀ ಗೌರಿದೇವಿ ದೇವಾಲಯಗಳಿವೆ. ಜೊತೆಗೆ ಆಂಜನೇಯ ಸ್ವಾಮಿ, ಗಣೇಶ ಮತ್ತು ದುರ್ಗಾದೇವಿಯ ಉಪಾಲಯಗಳಿವೆ. ಕೇದಾರ್ ಗೌರಿ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೆಲವು ದಂತಕಥೆಗಳಿವೆ. ಅವುಗಳ ಪ್ರಕಾರ ಕೇದಾರ ಮತ್ತು ಗೌರಿ ಎಂಬ ಇಬ್ಬರು ಪ್ರೇಮಿಗಳು ಪರಸ್ಪರ ಪ್ರೀತಿಸಿ ಮದುವೆಯಾಗಲು ಬಯಸಿದ್ದರಂತೆ. ಆದರೆ ಅವರ ಗ್ರಾಮದ ಜನರು ಅವರ ಈ ನಿರ್ಧಾರಕ್ಕೆ ವಿರುದ್ಧವಾಗಿದ್ದರು. ಆದ್ದರಿಂದ ಕೇದಾರ ಮತ್ತು ಗೌರಿ ತಮ್ಮ ಗ್ರಾಮವನ್ನು ಬಿಟ್ಟು ಈ ಸ್ಥಳದಲ್ಲಿ ಆಶ್ರಯ ಪಡೆದಿದ್ದರಂತೆ. ದೀರ್ಘ ಪ್ರಯಾಣದ ನಂತರ ಗೌರಿಗೆ ಹಸಿವಾದ ಕಾರಣ ಕೇದಾರನು ಆಹಾರವನ್ನು ಹುಡುಕುತ್ತಾ ಹೋದನಂತೆ. ಆ ಸಮಯದಲ್ಲಿ ಕೇದಾರನು ಹುಲಿಯಿಂದ ಕೊಲ್ಲಲ್ಪಟ್ಟನಂತೆ. ಕೇದಾರನ ಸಾವಿನ ಬಗ್ಗೆ ತಿಳಿದ ಗೌರಿ ಇಲ್ಲಿನ ಕೊಳದಲ್ಲಿ ಹಾರಿ ಪ್ರಾಣ ಬಿಡುತ್ತಾರೆ. ಈ ದುರಂತ ಪ್ರೇಮ ಕಥೆಯನ್ನು ಕೇಳಿದ ನಂತರ ರಾಜ ಲಲಾತೆಂದು ಕೇಸರಿ ಪ್ರೇಮಿಗಳ ಗೌರವಾರ್ಥವಾಗಿ ಈ ದೇವಾಲಯವನ್ನು ನಿರ್ಮಿಸಿದರು ಎಂಬ ನಂಬಿಕೆ ಜನರಲ್ಲಿದೆ. ಅನೇಕ ದಂಪತಿಗಳು ತಮ್ಮ ಆನಂದದಾಯಕ ದಾಂಪತ್ಯ ಜೀವನಕ್ಕಾಗಿ ಆಶೀರ್ವಾದ ಪಡೆಯಲು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿಯು ವಾರಣಾಸಿಯಿಂದ ಈ ಸ್ಥಳಕ್ಕೆ ಬಂದು ಇಲ್ಲಿ ನೆಲೆಸಿದರು ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಕಳಿಂಗ ವಾಸ್ತುಶಿಲ್ಪ ಶೈಲಿಯನ್ನು ಒಳಗೊಂಡಿದ್ದು, ಈ ಆಲಯದಲ್ಲಿನ ಪವಿತ್ರ ಕೊಳದಲ್ಲಿ ಸ್ನಾನ ಮಾಡಿದರೆ ಜನನ ಮರಣ ಚಕ್ರಗಳಿಂದ ಮುಕ್ತಿ ಹೊಂದಬಹುದು ಎಂಬ ನಂಬಿಕೆ ಭಕ್ತರಲ್ಲಿದೆ. ನಿಮಗೆ ಇನ್ನೂ ಭುವನೇಶ್ವರ್ನಲ್ಲಿ ಸಮಯಾವಕಾಶವಿದ್ದರೆ ನಾನು ಈಗ ಹೇಳುವ ಪ್ರದೇಶಗಳಿಗೆ ಭೇಟಿ ಕೊಡಬಹುದು.
ಭಾರತದಲ್ಲೇ ಎರಡನೇ ಅತಿ ದೊಡ್ಡ ಝೂ, ವೈಟ್ ಟೈಗರ್ಸ್ ಇರುವ ನಂದನ್ ಕನನ್ ಜುವಾಲಾಜಿಕಲ್ ಪಾರ್ಕ್, ರಾಜಾರಾಣಿ ಆಲಯ, ಪರಶುರಾಮೇಶ್ವರ ಆಲಯ, ಉದಯಗಿರಿ ಕಂದಗಿರಿ, ಒಡಿಸ್ಸಾ ಸ್ಟೇಟ್ ಮ್ಯೂಸಿಯಂ, ಈ ಸ್ಥಳಗಳಿಗೂ ಕೂಡ ಭೇಟಿ ಕೊಡಬಹುದು. ನಮಗೆ ಈ ಸ್ಥಳಗಳನ್ನು ಕೂಡ ತೋರಿಸಬೇಕು ಎಂದು ಪೂರಿಯಲ್ಲಿ ವಾಹನವನ್ನು ಬುಕ್ ಮಾಡುವ ಮೊದಲು ವಾಹನದವರ ಬಳಿ ಮಾತನಾಡಿದ್ದೆವು. ಆದರೆ ಇಷ್ಟು ಸ್ಥಳಗಳನ್ನು ಒಂದೇ ದಿನದಲ್ಲಿ ಕವರ್ ಮಾಡಲು ಆಗುವುದಿಲ್ಲ. ಮಿನಿಮಮ್ ಎಂದರೂ 2 ಡೇಸ್ ಬೇಕಾಗುತ್ತದೆ. ಈಗ ನಾವು ಭುವನೇಶ್ವರ್ನಿಂದ ರಿಟರ್ನ್ ಪೂರಿಗೆ ವಾಪಸ್ ಹೋಗುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.